ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಯಾರಿಗೆಲ್ಲ ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ, ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ, ಅಮೂರ್ತದಿಂದ ಮೂರ್ತ ಕಡೆಗೆ, ಮೂರ್ತದಿಂದ ಅಮೂರ್ತ ಕಡೆಗೆ ಬಂದಾಗ ನಾವು ಯಾವ ವಿಧಾನವನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಸೊ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಲಿಕ್ಕೋಸ್ಕರನೇ ನಾನಿವತ್ತು ಈ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ನಾವು ಇಂಡಕ್ಟಿವ್ ಮೆಥಡ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಬಗ್ಗೆ ಚರ್ಚಿಸೋಣ. ಇದು ಮಿಕ್ಸ್ಡ್ ಪೆಡಗಾಗಿ ಆಗಿದೆ, ಅಂದರೆ ಎಲ್ಲ ವಿಷಯದ ಬೋಧನಾಶಾಸ್ತ್ರದಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಪೇಪರ್ 1 2 or 3 ಕ್ವಶನ್ಸ್, ಪೇಪರ್ 2 ಅಲ್ಲಿಯೂ ಕೂಡ 2 or 3 ಕ್ವಶನ್ಸ್ ಈ ಒಂದು ಅನುಗಮನ ಮತ್ತು ನಿಗಮನ ವಿಧಾನದ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ನಾವಿವತ್ತೇನು ಮಾಡೋಣ, ಇಂಡಕ್ಟಿವ್ ಮೆಥಡ್ ಮತ್ತು ಡಿಡಕ್ಟಿವ್ ಮೆಥಡ್ ಡೆಫಿನೇಷನ್ಸ್ನ ಜೊತೆಗೆ ಇವೆರಡರ ನಡುವೆ ಇರುವಂತಹ ಒಂದು ವ್ಯತ್ಯಾಸವನ್ನು ಮತ್ತು ಅನುಗಮನ ವಿಧಾನ ಮತ್ತು ನಿಗಮನ ವಿಧಾನಕ್ಕೆ ಯಾವೆಲ್ಲ ಹೆಸರಿನಿಂದ ಕರೀತಾರೆ, ಹಾಗೆ ಕೊನೆಗೆ ನಾವೇನು ಮಾಡೋಣ, ಯಾವ ರೀತಿ ಪ್ರಶ್ನೆ ಬಂದಾಗ ಹೇಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಒಂದಿಷ್ಟು ಟ್ರಿಕ್ಸ್ಗಳ ಮೂಲಕ ಈ ಒಂದು ವಿಷಯವನ್ನು ಕಲಿತಾ ಹೋಗೋಣ. ಸೊ ವಿಡಿಯೋವನ್ನು ಇಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಇದು ನಿಮಗೆ ತುಂಬಾ ಉಪಯುಕ್ತವಾದಂತಹ ತರಗತಿಯಾಗಿದೆ. ಈ ಬಾರಿ 2021 KRTTಯಲ್ಲಿ ಇದರ ಮೇಲೆ ಪ್ರಶ್ನೆ ಬಂದಾಗ ನಿಮ್ಮಿಂದ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಸೊ ವಿಡಿಯೋವನ್ನು ಈಗ ಪ್ರಾರಂಭಿಸೋಣ. ಇಂಡಕ್ಟಿವ್ ಮೆಥಡ್, ಅನುಗಮನ ವಿಧಾನ. ಇಟ್ ಈಸ್ ಅ ಟೀಚಿಂಗ್ ಮೆಥಡ್ ದ್ಯಾಟ್ ಪ್ರಮೋಟ್ಸ್ ಲರ್ನಿಂಗ್ ಥ್ರೂ ಇಂಡಕ್ಟಿವ್ ರೀಸನಿಂಗ್, ವೇರ್ ಸ್ಕಿಲ್ಸ್ ಆಫ್ ಅಬ್ಸರ್ವೇಷನ್, ಕಂಪೇರಿಂಗ್, ಕ್ಲಾಸಿಫೈಯಿಂಗ್ ಆರ್ ಯೂಸ್ಡ್ ಟು ಅರೈವ್ ಆಟ್ ಅ ಜನರಲೈಜೇಷನ್ ಆರ್ ಅ ಡೆಫಿನೇಷನ್ ಆಫ್ ಅ ಕಾನ್ಸೆಪ್ಟ್ಸ್. ಇಲ್ಲಿ ನಾವು ಯಾವ ಒಂದು ಕೌಶಲ್ಯಗಳನ್ನು ಉಪಯೋಗಿಸ್ತೀವಿ ಅಂದರೆ ಅಬ್ಸರ್ವ್ ಮಾಡುವುದು, ಅಬ್ಸರ್ವ್ ಮಾಡ್ತಾ, ಕಂಪೇರಿಂಗ್ ಮಾಡ್ತಾ, ಹಾಗೆ ಕ್ಲಾಸಿಫೈಯಿಂಗ್ ಅಂದರೆ ಆ ವಸ್ತುಗಳ ನಡುವೆ ಒಂದು ವರ್ಗೀಕರಣವನ್ನು ಮಾಡ್ತಾ ಕೊನೆಗೆ ನಾವು ಒಂದು ಸಾಮಾನ್ಯದ ಕಡೆಗೆ ಹೋಗ್ತೀವಿ. ಅಲ್ಲಿ ನಮಗೆ ರೂಲ್ಸ್ ಸಿಗುತ್ತೆ. ಈ ರೀತಿ ನಿರ್ದಿಷ್ಟದಿಂದ ಏನು ನಾವು ಸಾಮಾನ್ಯ ಕಡೆಗೆ ಹೋಗ್ತೀವಲ್ಲ, ಸ್ಪೆಸಿಫಿಕ್ದಿಂದ ಜನರಲೈಜೇಷನ್, ಇಷ್ಟು ನೆನ್ಪಿಟ್ಕೊಳ್ಳಿ. ಸ್ಪೆಸಿಫಿಕ್ ಟು ಜನರಲೈಜೇಷನ್ ಬಂದಾಗ ನೀವು ಇಂಡಕ್ಟಿವನ್ನು ಚೂಸ್ ಮಾಡಬೇಕಾಗತ್ತೆ. ಅಂದರೆ ಎಕ್ಸಾಂಪಲ್ ಟು ರೂಲ್, ಉದಾಹರಣೆಗಳ ಮೂಲಕ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಒಂದು ರೂಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಸ್ಪೆಸಿಫಿಕ್ ಟು ಜನರಲೈಜೇಷನ್ ಅಂದಾಗ, ಸ್ಪೆಸಿಫಿಕ್ ಅಂದರೆ ನಿಮ್ಗೆ ಏನು ಅನ್ನಿಸ್ಬೋದು, ಇದು ಸ್ಪೆಸಿಫಿಕ್ ಆದಂತಹ ನಿಯಮ ಅಂತ ಅನ್ನಿಸ್ಬೋದು. ರಾಂಗ್, ಅದನ್ನು ನೀವು ತಲೆಯಿಂದ ತೆಗೆದುಹಾಕಿ. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾದಂತಹ ಉದಾಹರಣೆಗಳು, ನಮಗೆ ಗೊತ್ತಿರುವಂತಹದ್ದೇ, ನಾವು ಪ್ರತಿದಿನ ಉಪಯೋಗಿಸುವಂತಹ ಉದಾಹರಣೆಗಳನ್ನೇ ನಾವೇನು ಮಾಡ್ತೀವಿ, ತೆಗೆದುಕೊಂಡು ಜನರಲೈಜೇಷನ್ ಅಂದರೆ ಒಂದು ಸಾಮಾನ್ಯ ತತ್ವದ ಕಡೆಗೆ ನಾವು ಸಾಗ್ತೀವಿ. ನಿರ್ದಿಷ್ಟದಿಂದ ಸಾಮಾನ್ಯ ಕಡೆಗೆ ನಾವು ಸಾಗ್ತೀವಲ್ವ, ಅದಕ್ಕೆ ಇಂಡಕ್ಟಿವ್ ಮೆಥಡ್ ಆರ್ ಅನುಗಮನ ವಿಧಾನ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಇನ್ನು ಕನ್ನಡದಲ್ಲಿ ನೋಡೋಣ. ಅನುಗಮನ ವಿಧಾನ. ಅನುಗಮನ ವಿಧಾನಕ್ಕೆ ನಿಯಮ ನಿರೂಪಣಾ ಪದ್ಧತಿ ಮತ್ತು ಅನುಮಾನ ಪದ್ಧತಿ ಅಂತ ಕೂಡ ಕರೀತಾರೆ. ಈ ವರ್ಡ್ಸ್ಗಳನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅನುಗಮನ ವಿಧಾನಕ್ಕೆ ಮತ್ಯಾವ ಹೆಸರಿನಿಂದ ಕರೀತಾರೆ ಅಂದಾಗ ನಿಯಮ ನಿರೂಪಣಾ ಅಂದರೆ ಇದು ಒಂದು ನಿಯಮವನ್ನು ನಿರೂಪಣೆ ಮಾಡುತ್ತೆ. ಅನುಮಾನವನ್ನು ಪಟ್ಟು ಅನುಮಾನದಿಂದ ಒಂದು ಉದಾಹರಣೆದ ಕಡೆಗೆ ಹೋಗುತ್ತೆ. ಸೊ ಹೀಗಾಗಿ ಇದಕ್ಕೆ ನಿಯಮ ನಿರೂಪಣಾ ಪದ್ಧತಿ, ಅನುಮಾನ ಪದ್ಧತಿ ಅಂತ ಕರೀತಾರೆ. ಇದೊಂದು ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಪದ್ಧತಿಯಾಗಿದೆ. ಈ ಪದ್ಧತಿಯನ್ನು ಯಾರು ಪ್ರತಿಪಾದಿಸಿದರು ಅಂತಂದರೆ ಫ್ರಾನ್ಸಿಸ್ ಬೇಕನ್. ಹೂ ಡೆವಲಪ್ಡ್ ದ ಇಂಡಕ್ಟಿವ್ ಮೆಥಡ್ ಅಂತ ಕೇಳಿದಾಗ ಫ್ರಾನ್ಸಿಸ್ ಬೇಕನ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಅನುಗಮನ ವಿಧಾನವನ್ನು ಯಾರು ಪ್ರತಿಪಾದಿಸಿದ್ರು? ಫ್ರಾನ್ಸಿಸ್ ಬೇಕನ್. ಈ ಪದ್ಧತಿಯು ಉದಾಹರಣೆಗಳಿಂದ ಸೂತ್ರದ ಕಡೆಗೆ, ಮೂರ್ತದಿಂದ ಅಮೂರ್ತದ ಕಡೆಗೆ, ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಸಾಗುತ್ತದೆ. ಈ ಪದ್ಧತಿಯನ್ನು ಎಕ್ಸಾಂಪಲ್ ಟು ರೂಲ್ ಅಂದರೆ ಉದಾಹರಣೆದಿಂದ ಸೂತ್ರ, ಮೂರ್ತ ಅಂದ್ರೇನು, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಅಂದರೆ ನಮಗೆ
ಗೊತ್ತಿರುವಂತಹ ನಾವು ಪ್ರತಿದಿನ ಉಪಯೋಗಿಸುವಂತಹ ಕಣ್ಣಿಗೆ ಕಾಣಿಸುವಂತಹ ಪದಗಳು ವಸ್ತುಗಳನ್ನು ನಾವು ಓರೆಗೆ ಹಚ್ಚಿ ಒಂದು ಅಮೂರ್ತದ ಕಡೆ, ಅಮೂರ್ತ ನಮಗೆ ಗೊತ್ತೇ ಇಲ್ಲ ಅದು ಯಾವುದು ಒಂದು ರೂಲ್ ಅಂತ, ಆ ಗೊತ್ತೇ ಇಲ್ಲದೆ ಇರುವಂತಹ ರೂಲ್ ಕಡೆಗೆ ನಾವು ಸಾಗ್ತೀವಿ. ನಿರ್ದಿಷ್ಟವಾದಂತಹ ಉದಾಹರಣೆದಿಂದ ಒಂದು ಸಾಮಾನ್ಯ ತೀರ್ಮಾನಕ್ಕೆ ಬರ್ತೀವಿ, ಸಾಮಾನ್ಯ ಒಂದು ರೂಲ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ, ಡೆಫಿನೇಷನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೇನು ಅನುಗಮನ ವಿಧಾನ ಅಂತ ಕರೀತಾರೆ. ಈ ವರ್ಡ್ಸ್ನ ನೋಟ್ ಮಾಡ್ಕೊಳ್ಳಿ. ಮೂರ್ತದಿಂದ ಅಮೂರ್ತ, ನಿರ್ದಿಷ್ಟದಿಂದ ಸಾಮಾನ್ಯ, ಉದಾಹರಣೆದಿಂದ ಸೂತ್ರದೆಡೆಗೆ. ಇವೇ ಒಂದು ಪಾಯಿಂಟ್ಸ್ಗಳು ನಿಮ್ಮಲ್ಲಿ ಎಕ್ಸಾಮ್ಗೆ ಬರ್ತವೆ. ಉದಾಹರಣೆದಿಂದ ಸೂತ್ರದ ಕಡೆಗೆ ಹೋಗೋ ವಿಧಾನ ಯಾವುದಂತ ಕೇಳ್ಬೋದು, ಅಥವಾ ಮೂರ್ತದಿಂದ ಅಮೂರ್ತ ಕಡೆಗೆ ಹೋಗೋ ವಿಧಾನ ಯಾವುದಂತ ಕೇಳ್ಬೋದು, ಇಲ್ಲ ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಸಾಗುವಂತಹ ವಿಧಾನ ಯಾವುದು ಅಂತ ಕೇಳ್ಬೋದು. ಸೊ ಹೀಗಾಗಿ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಿರ್ದಿಷ್ಟವಾದ ವಿಚಾರಗಳಿಂದ ಒಂದು ಸಾಮಾನ್ಯ ತೀರ್ಮಾನದ ತಾರ್ಕಿಕವಾಗಿ ಯೋಚಿಸುವ ವಿಧಾನವೇ ಅನುಗಮನ ಪದ್ಧತಿ. ಒಂದಿಷ್ಟು ಆ ಉದಾಹರಣೆಗಳನ್ನು, ನಿರ್ದಿಷ್ಟವಾದಂತಹ ಉದಾಹರಣೆಗಳನ್ನು ನಾವು ತರ್ಕ ಮಾಡ್ತೀವಿ, ತಾರ್ಕಿಕವಾಗಿ ಯೋಚಿಸ್ತೀವಿ. ಆ ತಾರ್ಕಿಕವಾಗಿ ಯೋಚಿಸಿ ಸಾಮಾನ್ಯಕ್ಕೆ ಬರ್ತೀವಿ, ಒಂದು ಜನರಲೈಜೇಷನ್ಗೆ ಬರ್ತೀವಿ. ಅದಕ್ಕೆ ನಾವೇನಂತ ಅಂತೀವಿ? ಅನುಗಮನ ವಿಧಾನ ಅಂತ ಕರಿತೀವಿ. ಇನ್ನು ಡಿಡಕ್ಟಿವ್ ಮೆಥಡ್. It is a teaching method that promotes learning through deductive reasoning, where rules, generalization, definitions of concepts are learned first, and then specific instance examples are studied for a ಫರ್ದರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಏನು ಮಾಡ್ತೀವಿ? ಮೊದಲು ರೂಲ್ಸನ್ನು ಕಲಿತೀವಿ, ಡೆಫಿನೇಷನ್ಸ್ನ ಕಲಿತೀವಿ, ಜನರಲೈಜೇಷನ್ನ ನಾವು ಕಲಿತೀವಿ. ಒಂದು ಸಾಮಾನ್ಯವಾದಂತಹ ತತ್ವವನ್ನು ಕಲಿತು ನಂತರ ಆ ತತ್ವಕ್ಕೆ ಅನುಗುಣವಾಗಿ ನಾವು ಉದಾಹರಣೆಗಳನ್ನು ಕಲಿತಾ ಹೋಗ್ತೀವಿ. ಅದೇನು? ಡಿಡಕ್ಟಿವ್ ಮೆಥಡ್, ನಿಗಮನ ವಿಧಾನ, ನಿಗಮನ ಪದ್ಧತಿ ಅಥವಾ ನಿಗಮನ ವಿಧಾನ. ಇದಕ್ಕೇನಂತಾರೆ? ನಿಯಮ ಪರಿಪಾಲನಾ ಪದ್ಧತಿ ಅಂತಾರೆ. ಸ್ವಲ್ಪನೇ ಡಿಫ್ರೆನ್ಸ್ ಇದೆ ಅನುಗಮನ ಮತ್ತು ನಿಗಮನ. ಅನುಗಮನ ಪದ್ಧತಿಗೆ ಏನಂದ್ರು? ನಿಯಮ ನಿರೂಪಣಾ ಪದ್ಧತಿ ಅಂದರು. ಇದಕ್ಕೆ ನಿಯಮ ಪರಿಪಾಲನಾ ಪದ್ಧತಿ. ಅನುಗಮನದಲ್ಲಿ ನಾವೇನು ಮಾಡಿದ್ವಿ? ನಿಯಮನ ನಿರೂಪಿಸಿದ್ವಿ, ನಾವೇ ನಿಯಮವನ್ನು ತಯಾರು ಮಾಡಿದ್ವಿ, ನಿರೂಪಣೆ ಮಾಡಿದ್ವಿ. ಅದಕ್ಕೆ ನಾವೇನಂತ ಕರೆದ್ವಿ? ಅನುಗಮನ. ಇಲ್ಲಿ ಅವ್ರು ಕೊಟ್ಟಂತಹ ನಿಯಮವನ್ನು ನಾವು ಪರಿಪಾಲನೆ ಮಾಡ್ತೀವಿ, ಪಾಲಿಸ್ತೀವಿ. ಆ ನಿಯಮವನ್ನು ಪಾಲಿಸಿ ನಾವು ಉದಾಹರಣೆಗಳನ್ನು ಕಂಡ್ಕೊಳ್ತೀವಿ. ಸೊ ಹಾಗಾಗಿ ಇದಕ್ಕೆ ನಿಯಮ ಪರಿಪಾಲನಾ ಪದ್ಧತಿ ಅಂತ ಕರೆದ್ರು. ನಿಯಮ ಪರಿಪಾಲನಾ ಪದ್ಧತಿ ಅಥವಾ ನಿಷ್ಪತ್ತಿ ಪದ್ಧತಿ, ಪರಾಮರ್ಶ ಪದ್ಧತಿ, ಶಾಸ್ತ್ರೀಯ ಪದ್ಧತಿ ಅಂತ ಕೂಡ ಕರೀತಾರೆ. ಸೊ ನೀವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿದೆ. ಇದು ಅನುಗಮನ ಪದ್ಧತಿಗೆ ತದ್ವಿರುದ್ಧವಾದ ಪದ್ಧತಿಯಾಗಿದೆ. ಹೇಗಂದರೆ ಅನುಗಮನ ಪದ್ಧತಿಯಲ್ಲಿ ನಾವು ಉದಾಹರಣೆದಿಂದ ಒಂದು ತತ್ವದ ಕಡೆ ಹೋಗ್ತಾ ಇದ್ವಿ, ಎಕ್ಸಾಂಪಲ್ ಟು ರೂಲ್. ಆದರೆ ಇಲ್ಲಿ ರೂಲ್ದಿಂದ ಎಕ್ಸಾಂಪಲ್ ಕಡೆಗೆ ಹೋಗಬೇಕು, ಒಂದು ಸಾಮಾನ್ಯವಾದಂತಹ ತತ್ವದ ಮೂಲಕ ನಾವು ಉದಾಹರಣೆ ಕಡೆಗೆ ಹೋಗ್ತೀವಿ. ಸೊ ಹಾಗಾಗಿ ಇವೆರಡು ಏನು ಅಪೋಸಿಟ್ ಆಗಿವೆ. ಈ ಪದ್ಧತಿಯಲ್ಲಿ ಬೋಧನೆಯು ಸೂತ್ರದಿಂದ, ನೋಡಿ ಒಂದು ಸೂತ್ರವನ್ನು ಕಲಿತೀವಿ ನಾವು, ಡೆಫಿನೇಷನ್ನ ಕಲಿತೀವಿ, ಡೆಫಿನೇಷನ್ನಿಂದ ಎಕ್ಸಾಂಪಲ್ ಕಡೆಗೆ ಹೋಗ್ತೀವಿ. ಅಮೂರ್ತ ಅಲ್ಲಿ ಹೇಳಿದ್ದೆ ಅದು ಮೂರ್ತದಿಂದ ಅಮೂರ್ತ, ಆದರೆ ಇದು ಅಮೂರ್ತದಿಂದ ಮೂರ್ತದ ಕಡೆಗೆ. ಅಮೂರ್ತ ಅಂದರೆ ನಮಗೆ ಗೊತ್ತೇ ಇಲ್ಲ, ಅದು ಯಾವ ಒಂದು ನಿಯಮ ಅಂತ ಗೊತ್ತಿಲ್ಲ. ಆ ನಿಯಮವನ್ನು ನಾವು ಫಸ್ಟ್ ಕಲಿತೀವಿ, ಆ ನಿಯಮ ನಾವು ಕಲಿತು ನಂತರ ನಮಗೆ ಗೊತ್ತಿರುವಂತಹ ಉದಾಹರಣೆ ಕಡೆಗೆ ನಾವು ಹೋಗ್ತೀವಿ. ಸೊ ಹೀಗಾಗಿ ಇದಕ್ಕೆ ಅಮೂರ್ತದಿಂದ ಮೂರ್ತದ ಕಡೆಗೆ ಅಂತಾರೆ. ನೆಕ್ಸ್ಟ್ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ. ಸಾಮಾನ್ಯವಾದಂತಹ ಒಂದು ರೂಲ್ಸ್ ಇದೆ, ಸಾಮಾನ್ಯ ತತ್ವವಿದೆ, ಆ ತತ್ವದಿಂದ ನಾವು ನಿರ್ದಿಷ್ಟವಾದಂತಹ ಒಂದಷ್ಟು ಉದಾಹರಣೆ ಕಡೆಗೆ ಸಾಗ್ತೀವಿ. ಅದೇನು? ನಿಗಮನ ಪದ್ಧತಿ. ಈಗ ಡಿಫ್ರೆನ್ಸ್ ನೋಡಿ, ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್, ನಿಗಮನ ಮತ್ತು ಅನುಗಮನ ಪದ್ಧತಿ. ನಿಗಮನ ಪದ್ಧತಿಯಲ್ಲಿ ಇಟ್ ಡಸ್ ನಾಟ್ ಗಿವ್ ಎನಿ ನ್ಯೂ ನಾಲೆಜ್. ಇದು ಯಾವುದೇ ರೀತಿಯ ಒಂದು ನ್ಯೂ ನಾಲೆಜನ್ನು, ಹೊಸ ಜ್ಞಾನವನ್ನು ಕೊಡೋಂಗಿಲ್ಲ ನಮಗೆ. ಯಾಕಂದರೆ ನಾವು ಫಸ್ಟ್ ನಿಯಮವನ್ನು ಕಲಿತೀವಿ, ನಿಯಮವನ್ನು ಕಲಿತು ಉದಾಹರಣೆಗಳತ್ತ ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿ ಹೊಸ ನಾಲೆಜ್ ನಮಗೆ ಬರುವುದಿಲ್ಲ. ಇಂಡಕ್ಟಿವಲ್ಲಿ ಹೊಸ ನಾಲೆಜ್ ಬರುತ್ತೆ, ಇಟ್ ಗಿವ್ಸ್ ನ್ಯೂ ನಾಲೆಜ್. ಯಾಕಂದರೆ ನಾವೇ ಸ್ವತಃ ಏನು ಮಾಡ್ತೀವಿ, ಅಲ್ಲಿ ಆ್ಯಕ್ಟಿವ್ ಆಗಿ ಒಂದು ನಿಯಮವನ್ನು ಕ್ರಿಯೇಟ್ ಮಾಡ್ತೀವಿ, ಹೊಸ ನಾಲೆಜ್ ಸಿಗ್ತಲ್ವ ನಮಗೆ. ಸೊ ಇಂಡಕ್ಟಿವ್ ಮೆಥಡಲ್ಲಿ ಇಟ್ ಗಿವ್ಸ್ ಅ ನ್ಯೂ ನಾಲೆಜ್.
ಇನ್ನು ಡಿಡಕ್ಟಿವ್ ಮೆಥಡ್ ಇಟ್ ಈಸ್ ಅ ಮೆಥಡ್ ಆಫ್ ವೆರಿಫಿಕೇಷನ್, ಇಟ್ ಈಸ್ ಅ ಮೆಥಡ್ ಆಫ್ ಡಿಸ್ಕವರಿ. ಇಲ್ಲಿ ವೆರಿಫೈ ಮಾಡ್ತೀವಿ, ಒಂದು ನಿಯಮವನ್ನು ಕೊಡ್ತಾರೆ, ಆ ನಿಯಮಕ್ಕೆ ತಕ್ಕ ಹಾಗೆ ಉದಾಹರಣೆಗಳನ್ನು ಹುಡುಕಿ ನಾವು ವೆರಿಫೈ ಮಾಡ್ತೀವಿ. ಆದರೆ ಇಲ್ಲಿ ಡಿಸ್ಕವರ್ ಮಾಡ್ತೀವಿ, ಹುಡುಕ್ತೀವಿ ನಾವು ಏನು ಆ ಉದಾಹರಣೆಯಿಂದ ಯಾವ ನಿಯಮ ಆಗುತ್ತೆ ಅಂತ ನಾವೇನು ಡಿಸ್ಕವರಿ ಮಾಡ್ತೀವಿ. ಸೊ ಇಟ್ ಈಸ್ ಅ ಮೆಥಡ್ ಆಫ್ ಡಿಸ್ಕವರಿ. ಇಟ್ ಈಸ್ ದ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್ಸ್, ಇನ್ಸ್ಟ್ರಕ್ಟ್ ಕೊಡ್ತೈತೆ, ಅದು ನಿಯಮವನ್ನು ಕೊಡುತ್ತೆ, ಈ ನಿಯಮ ನೋಡಿ ಈ ನಿಯಮದ ಪ್ರಕಾರ ನೀವು ಉದಾಹರಣೆಗಳನ್ನು ಹೇಳಿ ಅಂತ. ಆದರೆ ಈ ಇಂಡಕ್ಟಿವ್ ಮೆಥಡ್ ಇಟ್ ಈಸ್ ಅ ಮೆಥಡ್ ಆಫ್ ಟೀಚಿಂಗ್. ಇದು ಯಾವ ರೀತಿ ನಾವು ಟೀಚ್ ಮಾಡಬೇಕು ಅಂದರೆ ಉದಾಹರಣೆದಿಂದ ನಾವು ಸ್ವತಃನೇ ಏನು ಮಾಡ್ತೀವಿ, ಒಂದು ರೂಲನ್ನು ಕ್ರಿಯೇಟ್ ಮಾಡ್ತೀವಿ. ಚೈಲ್ಡ್ ಗೆಟ್ಸ್ ಅ ರೆಡಿಮೇಡ್ ಇನ್ಫಾರ್ಮೇಷನ್ ಆ್ಯಂಡ್ ಮೇಕ್ ಯೂಸ್ ಫಾರ್ ಇಟ್. ಇಲ್ಲಿ ರೆಡಿಮೇಡ್ ನಮಗೆ ಒಂದು ನಿಯಮ ಸಿಕ್ಬಿಡುತ್ತೆ, ಸಿಕ್ಕಿದ ತಕ್ಷಣ ನಾವು ಅದನ್ನೇನು ಉಪಯೋಗಿಸ್ಬೇಕು. ಫೋರ್ತಲ್ಲಿ ಚೈಲ್ಡ್ ಅಕ್ವೈರ್ಸ್ ಫಸ್ಟ್ ಹ್ಯಾಂಡ್ ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್ ಬೈ ಆ್ಯಕ್ಚುವಲ್ ಆಬ್ಸರ್ವೇಷನ್. ಇಲ್ಲಿ ಏನು ಮಾಡುತ್ತೆ ಮಗು, ಆ್ಯಕ್ಚುವಲ್ ಆಗಿ ಏನು ಆಬ್ಸರ್ವ್ ಮಾಡಿದೆ ಅಲ್ವಾ, ಮೊದಲೇ ಪ್ರಿಯರ್ ಆಗಿ ಏನು ತನ್ನ ಜ್ಞಾನದಲ್ಲಿ ಇದೆ, ಮೊದಲನೇ ಒಂದು ನಾಲೆಜ್ ಇದೆ, ಹಳೆಯ ಜ್ಞಾನದ ಜೊತೆಗೆ ಇಲ್ಲಿ ಹೊಸ ಒಂದು ಜ್ಞಾನವನ್ನು ಹುಟ್ಕೊಳ್ಳುತ್ತೆ, ಹೊಸ ಒಂದು ರೂಲ್ಸನ್ನು ಅದು ಕ್ರಿಯೇಟ್ ಮಾಡುತ್ತೆ ಆ್ಯಕ್ಚುವಲ್ ಆಬ್ಸರ್ವೇಷನ್ ಮೂಲಕ. ಇಟ್ ಈಸ್ ಅ ಕ್ವಿಕ್ ಪ್ರೊಸೆಸ್. ಇದು ನಿಯಮ ಹೇಳ್ತಾರೆ, ಉದಾಹರಣೆ ಹೇಳ್ತಾರೆ, ಆಯಿತು. ಇಟ್ ಈಸ್ ಅ ಸ್ಲೋ ಪ್ರೊಸೆಸ್. ಸ್ಲೋ ಯಾಕಾಗುತ್ತೆ ಹೇಳಿ ಇಂಡಕ್ಟಿವಲ್ಲಿ? ಫಸ್ಟು ಉದಾಹರಣೆ ಎಲ್ಲ ನಾವು ಕೂಡ ಹಾಕಬೇಕು, ಹಲವಾರು ಉದಾಹರಣೆಗಳನ್ನ ಕೇಳಬೇಕು, ನಂತರ ಅದಕ್ಕೆ ತಕ್ಕ ಹಾಗೆ ನಾವು ನಿಯಮದತ್ತ ಕರ್ಕೊಂಡು ಹೋಗಬೇಕು. ಹೀಗಾಗಿದ್ದು ಸ್ಲೋ ಪ್ರೊಸೆಸ್ ಆಗಿದೆ. ಇದು ಕ್ವಿಕ್ ಆಗಿದೆ, ಕ್ವಿಕ್ ನಿಯಮ ಹೇಳೋದು ಉದಾಹರಣೆ, ಆದರೆ ಇದು ಸ್ಲೋ ಪ್ರೊಸೆಸ್. ಯಾವುದು? ಇಂಡಕ್ಟಿವ್ ಮೆಥಡ್. ಇಟ್ ಎನ್ಕರೇಜಸ್ ಡಿಪೆಂಡೆನ್ಸ್ ಆನ್ ಅದರ್ ಸೋರ್ಸಸ್. ಇದೇನು ಮಾಡುತ್ತೆ? ಎನ್ಕರೇಜ್ ಮಾಡುತ್ತೆ, ನಿಯಮನ ಹೇಳಿ ಅದರ್ ಸೋರ್ಸಸ್ ಅಂದರೆ ಉದಾಹರಣೆಗಳತ್ತ ಎನ್ಕರೇಜ್ ಮಾಡುತ್ತೆ. ಇಟ್ ಟ್ರೈನ್ಸ್ ದ ಮೈಂಡ್ ಆ್ಯಂಡ್ ಗಿವ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಇನಿಷಿಯೇಟಿವ್. ಇದು ಮೈಂಡ್ಗೆ ಮಾಡುತ್ತೆ, ಟ್ರೈನಿಂಗನ್ನು ಕೊಡುತ್ತೆ, ಮಗುವಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗುತ್ತೆ, ಮಗುವಿಗೆ ಖುಷಿ ಆಗುತ್ತೆ. ಹಲವಾರು ಉದಾಹರಣೆಗಳನ್ನ ಹೇಳ್ತಾ ಹೇಳ್ತಾ ಕೊನೆಗೆ ಅದು ನಿಯಮವನ್ನು ಕ್ರಿಯೇಟ್ ಮಾಡುತ್ತಲ್ವ, ಆಗ ಅದಕ್ಕೆ ಸೆಲ್ಫ್ ಕಾನ್ಫಿಡೆಂಟ್ ವಿಶ್ವಾಸ ಬೆಳೆಯುತ್ತೆ. ದೇರ್ ಈಸ್ ಅ ಲೆಸ್ ಸ್ಕೋಪ್ ಆಫ್ ಆ್ಯಕ್ಟಿವಿಟಿ. ಇಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಮೇಲೆ ಸ್ಕೋಪ್ ಮಾಡಿಲ್ಲ. ಇಟ್ ಈಸ್ ಅ ಫುಲ್ ಆಫ್ ಆ್ಯಕ್ಟಿವಿಟಿ. ಇಲ್ಲಿ ಮಕ್ಕಳು ಆ್ಯಕ್ಟಿವ್ ಆಗಿರ್ತವೆ. ಇಟ್ ಈಸ್ ಡೌನ್ವಾರ್ಡ್ ಪ್ರೊಸೆಸ್ ಆಫ್ ಥ್ರಾಟ್ ಆ್ಯಂಡ್ ಲೀಡ್ಸ್ ಟು ಯೂಸ್ಫುಲ್ ರಿಸಲ್ಟ್. ಇದೊಂದು ಡೌನ್ವಾರ್ಡ್ ಪ್ರೊಸೆಸ್ ಆಗಿದೆ, ಹಾಗೆ ಇದು ಅಪ್ವಾರ್ಡ್ ಪ್ರೊಸೆಸ್ ಆಗಿದೆ. ಈ ಒಂದು ಇಮೇಜನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇದ್ರ ಮೂಲಕ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಈಗ ನೋಡಿ, ಇಲ್ಲಿ ಡಿಡಕ್ಟಿವ್ ಅಂದರೆ ನಿಗಮನ, ಇಲ್ಲೇನೋ ರೂಲ್ಸ್ ಫಸ್ಟ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ರೂಲ್ಸಿಂದ ಎಕ್ಸಾಂಪಲ್. ಇಂಡಕ್ಟಿವಲ್ಲಿ ಎಕ್ಸಾಂಪಲ್ ಫಸ್ಟ್, ಎಕ್ಸಾಂಪಲ್ದಿಂದ ರೂಲ್ಸ್ ಕಡೆಗೆ ಸಾಗುತ್ತೆ. ಸೊ ಈ ಒಂದು ಇಮೇಜನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಎಕ್ಸಾಮ್ಗೆ ಹೋಗೋ ಮುಂಚೆ ಒಂದ್ಸಲ ಆ ಫೋಟೋನ ನೋಡಿದರೆ ನಿಮಗೆ ನೆನಪು ಆಗುತ್ತೆ, ಎಕ್ಸಾಮ್ನಲ್ಲಿ ಕ್ವಶನ್ ಆನ್ಸರ್ ನೋಡಬೇಕಾದ್ರೆ. ಇದು ಕೂಡ ಹಾಗೆ ಇದೆ. ಡಿಡಕ್ಟಿವ್ ರೀಸನಿಂಗ್. ರೀಸನಿಂಗ್ ಅಂದರೆ ಏನು ಬೇರೆ ಅಲ್ಲ, ವಿಧಾನನೇ. ಜನರಲ್ ಟು ಸ್ಪೆಸಿಫಿಕ್ ಅಂದರೆ ಒಂದು ಜನರಲ್ ಆದಂತಹ ಸಾಮಾನ್ಯ ತತ್ವದ ಮೂಲಕ ಸ್ಪೆಸಿಫಿಕ್ ಆದಂತಹ ಉದಾಹರಣೆಗಳತ್ತ ಯಾವುದು ಹೋಗುತ್ತೆ? ಡಿಡಕ್ಟಿವ್ ಅಂದರೆ ನಿಗಮನ. ಇದು ನಿಗಮನ ಎಲ್ಲಿಂದ? ಸಾಮಾನ್ಯದಿಂದ ನಿರ್ದಿಷ್ಟ. ಸಾಮಾನ್ಯದಿಂದ ನಿರ್ದಿಷ್ಟ ಬಂದರೆ ನಿಗಮನ, ನಿರ್ದಿಷ್ಟದಿಂದ ಸಾಮಾನ್ಯ ಬಂದರೆ ಅದು ಅನುಗಮನ. ಇಂಡಕ್ಟಿವ್ ರೀಸನಿಂಗ್. ನಿಮಗೆ ಈಸಿಯಾಗಿ ಟ್ರಿಕ್ಸ್ ಹೇಳಬೇಕು ಅಂತಂದರೆ, ಈಗ ಮೊದಲು ನೆಕ್ಸ್ಟ್ ನೀ ಬಂದಾಗ ತಿಳ್ಕೊಳ್ಳಿ, ಇದು ನಿಗಮನ ಆಗುತ್ತೆ. ಮೊದಲು ನೀ ಬಂದು ಆಮೇಲೆ ಬಂದರೆ ತಿಳ್ಕೊಳ್ಳಿ, ಇದು ಅನುಗಮನ ಆಗುತ್ತೆ. ಅಂದರೆ ಅಂದ್ರೇನು? ಸಾಮಾನ್ಯ, ನೀ ಅಂದ್ರೆ ನಿರ್ದಿಷ್ಟ, ಸಾಮಾನ್ಯದಿಂದ ನಿರ್ದಿಷ್ಟ ಇದ್ದು ನಿಗಮನ, ನಿರ್ದಿಷ್ಟದಿಂದ ಸಾಮಾನ್ಯ ಇದ್ದು ಅನುಗಮನ. ಈ ಒಂದು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ, ಈ ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ಕೊನೆಗೆ ನೀ ಬಂತು ಅಂದರೆ ಅದು ನಿಗಮನ ಆಗುತ್ತೆ. ಮೊದಲಿಗೆ ನೀ ಬಂತು ಅಂದ್ರಲ್ಲಿ ನೀ ಆಗಲ್ಲ, ಬರುತ್ತೆ. ಈ ರೀತಿ ನೀವು ಟ್ರಿಕ್ಸನ್ನು ನೆನ್ಪಿಟ್ಕೋಬೇಕು. ನನಗೂ ಕೂಡ ಮುಂಚೆ ತುಂಬಾ ಕನ್ಫ್ಯೂಷನ್ ಆಗ್ತಾಯಿತ್ತು, ಆಗ ನಾನು ಇದೇ ಟ್ರಿಕ್ಸನ್ನು ಉಪಯೋಗಿಸಿದ್ದೆ. ಸಾಮಾನ್ಯದಿಂದ ನಿರ್ದಿಷ್ಟ, ಸೆಕೆಂಡ್ ನಿರ್ದಿಷ್ಟ ಬಂತು ಅಂದರೆ ಅದು ನಿಗಮನ ಆಗುತ್ತೆ, ಮೊದಲನೇ ಸ್ಟಾರ್ಟಿಂಗೇ ನಿರ್ದಿಷ್ಟ ಬಂತು ಅಂದರೆ ಅದು ಅನುಗಮನ ಆಗುತ್ತೆ ಅಂತ ಈ ರೀತಿ ನಾವು ನೆನ್ಪಿಟ್ಕೋಬೇಕು. ಈಗ
ನಾವು ತಿಳ್ಕೊಂಡ್ವಿ. ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಅಂದರೆ ಏನು, ಅನುಗಮನ ಮತ್ತು ನಿಗಮನ ವಿಧಾನ. ಸೊ ಈಗ ನಾವು ಒಂದಿಷ್ಟು ಕೀ ಪಾಯಿಂಟ್ಸ್ನ ನೋಡ್ಕೊಂಬಿಡೋಣ. ಈ ಕೀ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಯಾವುದೇ ರೀತಿ ಡೆಫಿನೇಷನ್ಸ್ನ ಬೈ ಹಾರ್ಟ್ ಹಾಕುವಂತಹ ಸಂದರ್ಭನೇ ಬರುವುದಿಲ್ಲ. ಈಗ ಫಸ್ಟ್ ಒನ್, ನೋನ್ ಟು ಅನ್ನೋನ್. ನೋನ್ ಅಂತಂದರೆ ಗೊತ್ತಿರುವುದು, ಅನ್ನೋನ್ ಅಂದರೆ ಗೊತ್ತಿಲ್ಲ. ನಮಗೆ ಉದಾಹರಣೆಗಳು ಗೊತ್ತಿವೆ, ಹಲವಾರು ಉದಾಹರಣೆಗಳು ಗೊತ್ತಿವೆ, ನಾವು ಪ್ರತಿದಿನ ಉಪಯೋಗಿಸ್ತೀವಿ ಅವನ್ನ. ಅನ್ನೋನ್ ಅಂದರೆ ನಿಯಮ ನಮಗೆ ಗೊತ್ತಿರಲ್ಲ, ಇನ್ನು ನಾವು ಆಗ ಅದನ್ನು ಉದಾಹರಣೆದಿಂದ ನಾವೇನು ಮಾಡ್ತೀವಿ, ಆ ಒಂದು ನಿಯಮವನ್ನು ಕಂಡ್ಕೊಳ್ತೀವಿ. ಅನ್ನೋನ್ ಆಗಿರುತ್ತೆ ಅದು, ಹೌದಲ್ವಾ? ಗೊತ್ತಿರುವುದರಿಂದ ಗೊತ್ತಿಲ್ಲದ ಕಡೆಗೆ. ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್. ಕಾಂಕ್ರೀಟ್ ಅಂದರೆ ಮೂರ್ತ, ಮೂರ್ತದಿಂದ ಅಮೂರ್ತದ ಕಡೆಗೆ. ಎಕ್ಸಾಂಪಲ್ ಟು ರೂಲ್. ಉದಾಹರಣೆದಿಂದ ನಿಯಮದ ಕಡೆಗೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕನ್ನಡದಲ್ಲಿ ಒಂದು ಬೋಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಸಂಧಿ ಬಗ್ಗೆ ಬೋಧನೆ ಮಾಡಬೇಕಾಗಿರುತ್ತೆ. ಆಗ ನಾವು ಮಗುವಿಗೆ ದೇವ ಪ್ಲಸ್ ಇಂದ್ರ ದೇವೇಂದ್ರ, ರಾಜ ಪ್ಲಸ್ ಇಂದ್ರ ರಾಜೇಂದ್ರ, ಮಹಾ ಪ್ಲಸ್ ಋಷಿ ಮಹರ್ಷಿ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಈ ರೀತಿಯಾಗಿ ಉದಾಹರಣೆಗಳನ್ನು ಹೇಳ್ತೀವಿ. ಆಮೇಲೆ ನೀವು ಕೂಡ ಈ ರೀತಿಯಾದಂತಹ ಉದಾಹರಣೆಯನ್ನು ಕೊಡಿ ಅಂತ ನಾವು ಮಗುವಿಗೆ ಕೇಳ್ತೀವಿ. ಆಗ ಮಗು ಏನು ಹುಡುಕಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಬ್ಸರ್ವೇಷನ್ ಮಾಡಿ ತನಗೆ ಗೊತ್ತಿರುವಂತಹ ಅಂದರೆ ಪ್ರೀವಿಯಸ್ ನಾಲೆಜ್, ಮುಂಚೆನೇ ಗೊತ್ತಿರುವಂತಹ ಪ್ರೀವಿಯಸ್ ನಾಲೆಜನ್ನು ಉಪಯೋಗಿಸ್ಕೊಂಡು ಹಲವಾರು ಉದಾಹರಣೆಗಳನ್ನು ಹೇಳುತ್ತೆ. ಆ ಉದಾಹರಣೆಗಳ ಮೂಲಕ ನಾವೇನು ಮಾಡ್ತೀವಿ, ಈಗ ಇದೊಂದು ಸಂಧಿ ಕಾರ್ಯ. ಈ ಸಂಧಿ ಕಾರ್ಯದಲ್ಲಿ ನಾವು ಆ ವರ್ಣಗಳಿಗೆ ಈ ಬಂದಾಗ ಅಲ್ಲೇನು ಬಂತು, ಎ ಬಂತು. ಹಾಗೆ ಒಂದು ವೇಳೆ ಆಕೆ ಹೂ ಬಂದಾಗ ಏನು ಬರುತ್ತೆ, ಓ ಬಂತು. ಹಾಗೆ ಆ ವರ್ಣಗಳಿಗೆ ರು ಬಂದಾಗ ಏನು ಬಂತು, ಅರ್ ಕಾರ್ಯ ಬಂತು. ಈ ರೀತಿ ಆದೇಶವಾಗಿ ಬರೋದಕ್ಕೆ ನಾವು ಗುಣಸಂಧಿ ಅಂತ ಕರಿತೀವಿ ಅಂತ ಮಗುವಿಗೆ ಹೇಳ್ತೀವಿ. ನಂತರ ಹೇಳಿ ಗುಣಸಂಧಿ ಅಂದರೆ ಏನು ಅಂತ ಇದೊಂದು ನಿಯಮವನ್ನು ನಾವು ಮಗುವಿಗೆ ಹೇಳ್ತೀವಿ. ಈ ರೀತಿಯಾಗಿ ನಾವೇನು ಉದಾಹರಣೆಗಳಿಂದ ನಿಯಮದ ಕಡೆ ಹೋಗ್ತೀವಲ್ವ, ಇದೇನು ಇಂಡಕ್ಟಿವ್ ಮೆಥಡ್. ಇದು ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಇಂಗ್ಲೀಷ್ನಲ್ಲಿಯೂ ಕೂಡ ನಾವು ಹಲವಾರು ಒಂದು ಗ್ರಾಮರ್ನ ಹೇಳಬೇಕಂದ್ರೆ, ಗಣಿತದಲ್ಲಿಯೂ ಸಂಕಲನ, ಕೋನಗಳ ಬಗ್ಗೆ ಈ ಎಲ್ಲ ಲೆಕ್ಕವನ್ನು ಹೇಳಬೇಕಾದ್ರೆ, ಹಾಗೆ ಸೈನ್ಸ್, EVS ಎಲ್ಲದರಲ್ಲಿಯೂ ಕೂಡ ನಾವು ಈ ಒಂದು ಮೆಥಡ್ಸ್ಗಳನ್ನು ಉಪಯೋಗ ಮಾಡ್ತೀವಿ. ಇನ್ನು ಸ್ಪೆಸಿಫಿಕ್ ಟು ಜನರಲ್ ಅಂದರೆ ನಿರ್ದಿಷ್ಟತೆಯಿಂದ ಸಾಮಾನ್ಯದ ಕಡೆಗೆ. ಇವು ಕೀ ಪಾಯಿಂಟ್ಸ್ ಇವೆ. ಈ ಕೀ ಪಾಯಿಂಟ್ಸ್ನ ನೀವು ಬರೆದುಕೊಂಡು ಇಟ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಇವೇ ಒಂದು ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ. ಇನ್ನು ಡಿಡಕ್ಟಿವ್ ಮೆಥಡ್ದ ಕೀ ಪಾಯಿಂಟ್ಸ್, ಇದರ ಬಗ್ಗೆ ಮುಂದೆ ಕನ್ನಡದಲ್ಲಿ ನೀವೇ ಬರೆದುಕೊಳ್ಳಿ, ಈಸಿ ಇದೆ. ಅನ್ನೋನ್ ಟು ನೋನ್ ಅಂದರೆ ಏನು ಇಂಡಕ್ಟಿವ್ ಮೆಥಡಲ್ಲಿ ನಾವೇನು ಕಲ್ತೀವಲ್ವ ಅದರ ಉಲ್ಟಾ ಆಗುತ್ತೆ ಇದು. ಅಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್, ಅಮೂರ್ತದಿಂದ ಮೂರ್ತದ ಕಡೆಗೆ. ರೂಲ್ಸ್ ಟು ಎಕ್ಸಾಂಪಲ್, ನಿಯಮದಿಂದ ಉದಾಹರಣೆ ಕಡೆಗೆ. ಜನರಲ್ ಟು ಸ್ಪೆಸಿಫಿಕ್ ಅಂದರೆ ಏನು ಸಾಮಾನ್ಯತೆಯಿಂದ ನಿರ್ದಿಷ್ಟದ ಕಡೆಗೆ. ಸಾಮಾನ್ಯವಾದಂತಹ ಒಂದು ರೂಲ್ಸನ್ನು ನಾವು ಕಲಿತೀವಿ, ಡೆಫಿನೇಷನ್ನ ಕಲಿತೀವಿ. ಅಂದರೆ ಈಗ ಉದಾಹರಣೆ ಹೇಳಬೇಕಂದ್ರೆ ಇದೇ ಸಂಧಿ ಬಗ್ಗೆ ನೋಡೋಣ. ಸಂಧಿ ಕಾರ್ಯದಲ್ಲಿ ಆ ವರ್ಣಗಳಿಗೆ ಈ ವರ್ಣಗಳು ಪರವಾದರೆ, ಎ ವರ್ಣವು ಹಾಗೆ ಉ ವರ್ಣಗಳು ಪರವಾದರೆ, ಓ ವರ್ಣವು ರು ಪರವಾದರೆ ಅರ್ ಎಂಬುದು ಆದೇಶವಾಗಿ ಬರುತ್ತದೆ. ಈ ರೀತಿ ಆದೇಶವಾಗಿ ಬರೋದಕ್ಕೆ ನಾವು ಗುಣಸಂಧಿ ಎನ್ನುತ್ತೇವೆ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಮಕ್ಕಳಿಗೆ ನಿಯಮವನ್ನು ಹೇಳ್ತೀವಿ. ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತೀವಿ. ಈ ಜನರಲ್ ಆದಂತಹ ಒಂದು ಸಾಮಾನ್ಯ ತತ್ವವನ್ನು, ನಿಯಮವನ್ನು, ರೂಲನ್ನು ಹೇಳಿ ನಂತರ ನಾವು ಸ್ಪೆಸಿಫಿಕ್ ಆದಂತಹ ಒಂದು ನಿರ್ದಿಷ್ಟವಾದಂತಹ ಕಡೆಗೇನು ನಾವು ಮಗುವನ್ನು ಕರೆದುಕೊಂಡು ಹೋಗ್ತೀವಿ. ಇದಷ್ಟು ಈ ಡಿಡಕ್ಟಿವ್ ಮೆಥಡ್ ಕೀ ಪಾಯಿಂಟ್ಸ್ ಇವೆ. ಈ ಒಂದು ಕೀ ಪಾಯಿಂಟ್ಸ್ನ ನೀವು ನೆನಪಿಟ್ಕೊಂಡ್ರೆ ಸಾಕು, ಆರಾಮವಾಗಿ ನಾವು ಎಕ್ಸಾಮ್ನಲ್ಲಿ ಉತ್ತರವನ್ನು ಕಂಡುಕೊಳ್ಬಹುದು. ಈಗ ನಾವು ಕ್ವಶನ್ಸ್ನ ನೋಡ್ತಾ ಹೋಗೋಣ. The dash favors the exposures of students to a structure in a different context that could allow them to apply the rules by themselves. ಕೊನೆಗೆ ನೀವು ಓದಿದ ತಕ್ಷಣವೇ ಗೊತ್ತಾಗಬೇಕು ಉತ್ತರ ಏನು ಅಂತ. ಇಲ್ಲಿ ರೂಲ್ಸನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ದೆಮ್ಸೆಲ್ಸ್ ತಾವೇ ಅವರು ರೂಲ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಡಿಫ್ರೆಂಟ್ ಕಂಟೆಕ್ಸ್ಟ್ ಮೂಲಕ, ಸ್ಟ್ರಕ್ಚರ್ಸ್ ಮೂಲಕ ಆ ಉದಾಹರಣೆಗಳನ್ನು ಕಂಡುಕೊಂಡು ಅವರು ತಾವೇ ಒಂದು ರೂಲ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಂತಾರೆ, ಇಂಡಕ್ಟಿವ್ ಮೆಥಡ್. ಸೆಕೆಂಡ್ ಒನ್, ಬಿ ಈಸ್ ದ
ರೈಟ್ ಆನ್ಸರ್. ಎಕ್ಸ್ಪೋಸರ್ ಮಾಡ್ತಾ ಇದ್ದಾರೆ ಇಲ್ಲಿ ಉದಾಹರಣೆಗಳ ಮೂಲಕ ಮಗು ಏನು ಮಾಡ್ತಾ ಇದೆ, ಎಕ್ಸ್ಪೋಸರ್ ಮಾಡ್ತಾ ಇದೆ. ಒಂದು ರೂಲ್ಸನ್ನು ದೆಮ್ಸೆಲ್ಫ್ ತಾವೇ ರೂಲ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹೀಗಾಗಿ ಇಂಡಕ್ಟಿವ್ ಮೆಥಡ್ ಆಗುತ್ತೆ. ಡಿಡಕ್ಟಿವ್ ರೀಸನಿಂಗ್ ಇನ್ವಾಲ್ವ್ಸ್ ಅಂದರೆ ಡಿಡಕ್ಟಿವ್ ಮೆಥಡ್ ಯಾವುದು ಒಂದು ಇನ್ವಾಲ್ವ್ ಮಾಡ್ಕೊಂಡಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜನರಲೈಸಿಂಗ್ ರಿಸಲ್ಟ್ ಟು ದ ಪಾಪ್ಯುಲೇಷನ್. ಇಲ್ಲಿ ಜನಸಂಖ್ಯೆ ಯಾಕೆ ಬಂತು? ನೋ, ಇದಂತೂ ಆಗಲ್ಲ. ರೀಸನಿಂಗ್ ಫ್ರಾಮ್ ದ ಜನರಲ್ ಟು ಪರ್ಟಿಕ್ಯುಲರ್. ಜನರಲ್ ಟು ಪರ್ಟಿಕ್ಯುಲರ್, ಸಾಮಾನ್ಯದಿಂದ ಪರ್ಟಿಕ್ಯುಲರ್ ಅಂತಂದ್ರೂ ನೆನ್ಪಿಟ್ಕೊಳ್ಳಿ. ಸಾಮಾನ್ಯದಿಂದ ಏನು, ನಿರ್ದಿಷ್ಟ, ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಹೋಗ್ತಾ ಇದೆ. ಸೆಕೆಂಡ್ ನೀ ಬಂದಿದೆ ಅಂದರೆ ಇದು ನಿಗಮನ ಪದ್ಧತಿ ಅಂದರೆ ಡಿಡಕ್ಟಿವ್ ಮೆಥಡ್. ಆಮೇಲೆ ಸಿ ಆಪ್ಷನ್ ರೀಸನಿಂಗ್ ಫ್ರಾಮ್ ಪರ್ಟಿಕ್ಯುಲರ್ ಟು ಜನರಲ್. ಪರ್ಟಿಕ್ಯುಲರ್ ಅಂದರೆ ನಿರ್ದಿಷ್ಟವಾದಂಥದ್ದು, ನಿರ್ದಿಷ್ಟದಿಂದ ಸಾಮಾನ್ಯ. ಇಲ್ಲಿ ಫಸ್ಟ್ಗೆ ನೀ ಬರ್ತಾ ಇದೆ. ಫಸ್ಟ್ಗೆ ನೀ ಬಂದರೆ ಇದು ಅನುಗಮನ ಆಗುತ್ತೆ. ಸೊ ಹಾಗಾಗಿ ಇದು ಉತ್ತರ ಆಗಲ್ಲ. ನಮಗೆಲ್ಲಿ ಡಿಡಕ್ಟಿವ್ ಕೇಳಿದ್ದಾರೆ, ಇಂಡಕ್ಟಿವ್ ಕೇಳಿಲ್ಲ. ಆಮೇಲೆ ಇವ ಎರಡು ಆಗಿಲ್ಲ ಅಂದಮೇಲೆ ಈ ನನ್ ಆಫ್ ದ ಅಬೋ ಏನಾಗುತ್ತೆ, ಇದು ಕೂಡ ಆಗಲ್ಲ. ಸೊ ಸರಿ ಉತ್ತರ ಯಾವುದು? ಆಪ್ಷನ್ ಬಿ, ಜನರಲ್ ಟು ಪರ್ಟಿಕ್ಯುಲರ್, ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ. ಸೆಕೆಂಡ್ ನಿರ್ದಿಷ್ಟ ಬಂತು ಅಂದರೆ ನಾವೆಲ್ಲಿ ಹೋಗಬೇಕು, ನಿಗಮದ ಕಡೆಗೆ ಹೋಗಬೇಕು, ಡಿಡಕ್ಟಿವ್ ಕಡೆಗೆ ಹೋಗಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಲಿಕಾರ್ಥಿಯು ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಅಮೃತ ಆಗಿದೆ, ಅಮೃತ ಅಲ್ಲ, ಅಮೂರ್ತದಿಂದ ಮೂರ್ತತೆ ಕಡೆಗೆ ಸಾಗುವ ವಿಧಾನ. ಈ ಒಂದು ಪ್ರಶ್ನೆಗೆ ನೀವೇ ಉತ್ತರವನ್ನು ಕಮೆಂಟ್ ಮಾಡಬೇಕು. ಇಲ್ಲೇನು ಬಂದಿದೆ, ಸಾಮಾನ್ಯದಿಂದ ನೀಗೆ, ಸಾದಿಂದ ನೀ ಬಂದಿದೆ. ಹಾಗಾದರೆ ಈ ರೀತಿ ಬಂದಾಗ ನಮ್ಮ ಉತ್ತರ ಯಾವುದಾಗುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಕೆಲವೊಂದಿಷ್ಟು ಜನ ಅಷ್ಟೇ ಕಮೆಂಟ್ ಮಾಡ್ತೀರಾ, ಮತ್ತು ಯಾರೂ ಕೂಡ ಉತ್ತರವನ್ನು ಹೇಳೋದಿಲ್ಲ. ನಾನಿಲ್ಲಿ ಕೇಳೋ ಉದ್ದೇಶ ಏನು ಅಂತಂದರೆ, ನಾನು ಹೇಳಿದ ವಿಷಯ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಲ್ಲ ಅಂತ ನೋಡೋದಕ್ಕೋಸ್ಕರ. ಅಷ್ಟೇ ಅಲ್ಲದೆ ಈ ಒಂದು ಪ್ರಶ್ನೆ ಎಕ್ಸಾಮ್ನಲ್ಲಿ ಬಂದಾಗ ನಿಮಗೆ ಉತ್ತರ ಸಡನ್ಲಿ ನೆನಪಾಗುತ್ತೆ. ಹೌದಲ್ವಾ, ಕ್ಲಾಸಲ್ಲಿ ಇದನ್ನು ಕೇಳಿದ್ರು ಅಂತ ನೆನಪಾಗಿ ನಿಮಗಲ್ಲೇ ಸಮಯನೇ ವ್ಯರ್ಥ ಆಗಲ್ಲ. ಸಡನ್ಲಿ ನೀವು ಆನ್ಸರನ್ನು ಚೂಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಪ್ರತಿ ಕ್ಲಾಸ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತೀನಿ. ಸೊ ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.